ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ, ಯಾಕೆ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು ಅಥವಾ ಯಾಕೆ ನಮಗೆ ದೇವರು ಬೇಕು ಎಂಬ ವಿಷಯವನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ. ಅನೇಕರು ಅಂದುಕೊಳ್ತಾರೆ ನಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳು ಈ ಲೋಕದಲ್ಲಿ ಇದೆ, ಆದರೆ ಈ ದೇವರು ಎಂಬುವಂಥ ವ್ಯಕ್ತಿ ಯಾಕೆ ನಮ್ಮ ಜೀವಿತಕ್ಕೆ ಬೇಕು ಅದನ್ನು ನಾವು ನೋಡುವುದಾದರೆ ವೈ ವಿ ನೀಡ್ ಗಾಡ್ ಇನ್ ಅವರ್ ಲೈಫ್ ಎಂಬುದಾಗಿ ಕೂಡ ನಾವು ಅದನ್ನು ಆಲೋಚನೆ ಮಾಡಬಹುದು. ಅನೇಕರು ಅಂದುಕೊಳ್ತಾರೆ ದೇವರ ನಮಗೆ ಅವಶ್ಯಕತೆ ಇಲ್ಲ. ಕೆಲವರು ಹೇಳುವಂಥದ್ದು ಕಾಯಕವೇ ಕೈಲಾಸ, ಅಂದರೆ ನಾವು ಮಾಡುವ ಕೆಲಸವೇ ನಮಗೆ ದೇವರಾಗಿದ್ದಾರೆ ಎಂಬುದಾಗಿ. ಹಾಗಿರುವಾಗ ದೇವರ ಅವಶ್ಯಕತೆ ಏನಿದೆ, ಯಾಕೆ ನಮಗೆ ದೇವರು ತುಂಬಾ ಅವಶ್ಯಕತೆ ಇದ್ದಾರೆ ಎಂಬುವಂಥ ವಿಷಯ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 24ರಿಂದ 27. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಲ್ಪಟ್ಟಿರುವ ಗುಡಾರದಲ್ಲಿ ವಾಸ ಮಾಡುವವನಲ್ಲ. ಇಲ್ಲಿ ನಾವು ನೋಡ್ತೇವೆ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿರುವ ದೇವರು ಎಂಬುದಾಗಿ. ಯಾಕೆ ದೇವರನ್ನ ನಾವು ನೆನಪು ಮಾಡಿಕೊಳ್ಳಬೇಕು, ಯಾಕೆ ದೇವರು ನಮಗೆ ಅವಶ್ಯಕತೆ ಇದೆ, ಯಾಕೆಂದ್ರೆ ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ, ಆತನು ನಮ್ಮನ್ನು ರೂಪಿಸಿದ್ದಾನೆ. ಆದಿಕಾಂಡ 1:26 ನಾವು ನೋಡ್ತೇವೆ, ಗಂಡು ಹೆಣ್ಣನ್ನ ಆತನು ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ಚಿಂತೆ ಮಾಡಿ ನೋಡ್ರಿ, ಯಾಕೆ ತಂದೆ ತಾಯಿ ಬೇಕು ಎಂಬುದಾಗಿ ಒಬ್ಬ ವ್ಯಕ್ತಿ ಆಲೋಚಿಸುವುದಾದರೆ, ಅಥವಾ ತಂದೆ ತಾಯಿ ಇಲ್ಲದೇನೆ ಒಬ್ಬ ವ್ಯಕ್ತಿ ಜೀವಿಸಬಹುದಾ? ತಂದೆ ತಾಯಿ ಇಲ್ಲದೆ ಒಬ್ಬ ವ್ಯಕ್ತಿ ಜೀವಿಸಬಹುದು, ಆದರೆ ಅನೇಕ ಸಮಸ್ಯೆ ಪ್ರಯಾಸಗಳ ಮಧ್ಯದಿಂದ ಅವನು ಹಾದು ಹೋಗಬೇಕಾಗ್ತದೆ. ಆದರೆ ತಂದೆ ತಾಯಿ ಯಾಕೆ ಬೇಕು ಎಂಬುದಾಗಿ ಒಬ್ಬ ಹುಡುಗ ಹುಡುಗಿ ಸಣ್ಣವರು ಕೇಳುವುದಾದರೆ ಹೇಗಿರ್ತದೆ ಅದರ ಆಲೋಚನೆ? ಪ್ರಿಯರೇ, ದೇವರು ನಮ್ಮ ನಿರ್ಮಾಣಿಕನಾಗಿದ್ದಾನೆ, ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಯೆಶಾಯದಲ್ಲಿ ಹೀಗೆ ಹೇಳ್ತದೆ, ಎತ್ತು ತನ್ನ ಯಜಮಾನನಿಗೆ ಗೊತ್ತು, ಕತ್ತೆಯು ತನ್ನ ಗೋದಲಿ ತನ್ನ ಯಜಮಾನನ ಬಗ್ಗೆ ಗೊತ್ತು, ಆದರೆ ನನ್ನ ಜನರು ನಾನು ಯಾರೆಂಬುದಾಗಿ ತಿಳಿದಿಲ್ಲ. ಪ್ರಿಯರೇ, ನಾವು ಸಾಕುವ ಪ್ರಾಣಿಗಳು ನಮ್ಮನ್ನ ಅವು ಯಜಮಾನರು ಎಂಬುದಾಗಿ ನಮ್ಮ ಮಾತನ್ನು ನಾವು ಕೇಳುತ್ತೇವೆ. ಆದರೆ ದೇವರು ನಮ್ಮನ್ನು ಸೃಷ್ಟಿಸಿದ್ದರಿಂದ, ನಮ್ಮ ಸೃಷ್ಟಿಕರ್ತನಾದದ್ದರಿಂದ ಆತನು ನಮ್ಮನ್ನ ರೂಪಿಸಿದವನಾಗಿದ್ದಾನೆ. ಚಿಂತೆ ಮಾಡಿ ನೋಡ್ರಿ, ಈ ಲೋಕದಲ್ಲಿ ಯಾವುದೇ ವಸ್ತುವನ್ನ ನೀವು ನೋಡುವುದಾದರೆ, ಉದಾಹರಣೆಯಾಗಿ ಈ ನಿಮ್ಮ ಮೊಬೈಲನ್ನು ನೀವು ನೋಡ್ತಾ ಇರಬಹುದು. ಇದು ತಾನಾಗೆ ಯಾವುದು ಕೂಡ ಉಂಟಾಗಿರಲಿಲ್ಲ, ಇದು ತಾನಾಗೆ ಉಂಟಾದದ್ದಲ್ಲ, ಬದಲಾಗಿ ಇದರ ಹಿಂದೆ ಯಾರೋ ಒಂದು ಬುದ್ಧಿ ಜೀವಿ ಕೆಲಸ ಮಾಡಿದೆ. ಹೌದೇ ಅಲ್ವಾ? ಹಾಗಾದ್ರೆ ಈ ಭೂಮಿ ಆಕಾಶಗಳನ್ನ ನೋಡ್ರಿ, ಅದು ಯಾರೋ ಒಬ್ಬರು ಸೃಷ್ಟಿಸಿದ್ದಾರೆ ಅಲ್ವೇ? ಅನೇಕರು ಹೇಳುವಂಥದ್ದು ಮಂಗನಿಂದ ಮಾನವ ಆಗಿದ್ದಾನೆ. ಹಾಗಿರುವುದಾದ್ರೆ ಈಗಿರುವಂಥ ಮಂಗಗಳೆಲ್ಲ ಯಾಕೆ ಮಾನವರಾಗಿಲ್ಲ? ಇನ್ನೂ ಮಂಗಗಳು ಹಾಗೇ ಉಳ್ಕೊಂಡಿದ್ದಾವೆ. ಪ್ರಿಯರೇ, ಮನುಷ್ಯನು ದೇವರನ್ನ ಸೃಷ್ಟಿಸಿದ್ದಾನೆ. ಆ ಮನುಷ್ಯನು ದೇವರನ್ನ ಸೃಷ್ಟಿ ಮಾಡಿಕೊಂಡು ಅವನವನಿಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡು ಅವನವನ ರೀತಿಯಲ್ಲಿ ಮನುಷ್ಯನು ದೇವರುಗಳನ್ನು ಉಂಟು ಮಾಡಿಕೊಂಡಿದ್ದಾನೆ. ಇಲ್ಲ, ಆದರೆ ನಿಜವಾಗಲೂ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದಾನೆ. ಹಾಗಿರುವುದಾದರೆ ದೇವರು ಯಾಕೆ ನಮಗೆ ಬೇಕು ಎಂಬುದಾಗಿ ಹೇಳುವಾಗ, ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ಆತನು ನಮ್ಮ ನಿರ್ಮಾಣಿಕನಾಗಿದ್ದಾನೆ, ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ. ಅದು ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ನಡೆಯುವಂಥ ವಿಷಯಗಳು, ಜನನ, ಮರಣ, ಕಷ್ಟ, ಸಮಸ್ಯೆ, ನಡೆಯುವಂಥ ಆ ಯುದ್ಧಗಳು, ಇವ್ಯಾವು ಕೂಡ, ಪ್ರಕೃತಿ ವಿಕೋಪಗಳು, ಇದ್ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ ಪ್ರಿಯರೇ.
ನಾವು ಅಂದುಕೊಂಡಿದ್ದೀವ ನಾವು ಈ ಲೋಕದಲ್ಲಿ ಹುಟ್ಟುತ್ತೀವಿ ಎಂಬುದಾಗಿ? ನಾವು ಯಾವಾಗ ಸಾಯ್ತೀವಿ, ಇಂಥದ್ದೇ ದಿನ ನಾವು ಸಾಯ್ತೀವಿ ಎಂಬುದಾಗಿ ನಮಗೆ ಗೊತ್ತಿದೆಯಾ? ಇಲ್ಲ ಪ್ರಿಯರೇ. ಲೋಕದಲ್ಲಿರುವಂಥ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲ. ಅದು ಯಾವುದು ಕೂಡ ನಮ್ಮ ಕಂಟ್ರೋಲಲ್ಲಿಲ್ಲ. ಆದರೆ ಇದೆಲ್ಲವನ್ನ ನಿಯಂತ್ರಿಸುವವನು ಒಬ್ಬನಾಗಿದ್ದಾನೆ. ಆತನೇ ದೇವರಾಗಿದ್ದಾನೆ. ಆತನೇ ಮನುಷ್ಯರನ್ನ ಸೃಷ್ಟಿಸಿದವನು, ಮನುಷ್ಯರಿಗೆ ಜೀವ ಕೊಟ್ಟವನು. ಆತನೇ ಈ ಲೋಕದಲ್ಲಿ ಮನುಷ್ಯನನ್ನ ನಡೆಸುವವನು ಆತನಾಗಿದ್ದಾನೆ. ಸೊ ಹಾಗಾಗಿ ಆತನಿಗೆ ಮರಣದ ನಂತರವೂ ಕೂಡ ವಿಷಯಗಳು ಗೊತ್ತಿದೆ. ಮನುಷ್ಯನಿಗೆ ಎಲ್ಲ ವಿಷಯಗಳು ಗೊತ್ತಿಲ್ಲ. ಒಂದೇ ಒಂದು ಎಕ್ಸಾಂಪಲ್ ಅನ್ನ ನಿಮ್ಮ ಮುಂದೆ ಇಡ್ತೇನೆ. ನಮಗೆ ಗೊತ್ತು, ಒಂದು ಕೋಳಿ ಮೊಟ್ಟೆಯನ್ನು ಇಟ್ಟಾಗ 21 ದಿನ ಅದಕ್ಕೆ ಕಾವು ಕೊಡ್ತದೆ. ಎಷ್ಟು ದಿನ? 21 ದಿನ ಅದಕ್ಕೆ ಕಾವು ಕೊಡ್ತದೆ. 21 ದಿನ ಆದಮೇಲೆ ಅದರಿಂದ ಕೋಳಿ ಮರಿ ಹೊರಗಡೆ ಬರ್ತದೆ. ಹೌದಾ? 21 ದಿನ ಮೊಟ್ಟೆ ಒಳಗಡೆ ಗಾಳಿ ಇಲ್ಲದೆ ಕೋಳಿ ಮರಿ ಹೇಗೆ ಜೀವಂತವಾಗಿತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಮೊಟ್ಟೆಯಿಂದ ಹೊರಬಂದಂತ ಕೋಳಿಯನ್ನ ಮತ್ತೆ ನೀವು ಯಾವುದಾದ್ರೂ ಒಂದು ಇದರಲ್ಲಿ ಬುಚ್ಚಿಡ್ರಿ, ಅದೇನಾಗ್ತದೆ? ಸತ್ತು ಹೋಗ್ತದೆ. ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದರೆ ದೇವರು ಅದನ್ನು ಉಂಟು ಮಾಡಿಟ್ಟಿದ್ದಾನೆ. ಆದರೆ ಮನುಷ್ಯನು ಹೇಗೆ ಬಂದನು, ಮನುಷ್ಯನು ಹೇಗಿದ್ದಾನೆ, ಮನುಷ್ಯನು ಹೇಗೆ ಜೀವಿಸ್ತಾನೆ, ಸತ್ತ ನಂತರ ಏನಾಗ್ತದೆ, ಇದೆಲ್ಲವೂ ಕೂಡ ದೇವರು ಅದರ ಬಗ್ಗೆ ತಿಳಿಸಿದ್ದಾರೆ. ಇಬ್ರಿಯ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಹೇಳ್ತದೆ: ಪುರಾತನ ಕಾಲದಲ್ಲಿ ದೇವರು ಪಿತೃಗಳ ಸಂಗಡ ಭಾಗವಾಗಿ ಮಾತನಾಡಿದನು, ಪ್ರವಾದಿಗಳ ಮುಖಾಂತರ ಮಾತನಾಡಿದನು. ಈ ಕಡೆಯ ದಿನಗಳಲ್ಲಿ ತನ್ನ ಮಗನ ಮುಖಾಂತರ ಮಾತನಾಡಿದ್ದಾನೆ. ಯೇಸು ಕ್ರಿಸ್ತನು ಆ ದೇವರ ವಿಷಯವನ್ನ ಮನುಷ್ಯನಿಗೆ ಕಡೆಯ ದಿನಗಳಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಆ ವಿಷಯವನ್ನ ನಾವು ಗ್ರಹಿಸಿಕೊಳ್ಳಬೇಕು. ಅದಕ್ಕಾಗಿ ನಮಗೆ ದೇವರು ಬೇಕಾಗಿದೆ. 3ನೇ ವಿಷಯ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಯೇಸು ಸ್ವಾಮಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳ್ತಾರೆ: ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ. ಪ್ರಿಯರೇ, ದೇವರನ್ನ ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೇಗೆ? ಆಲೋಚನೆ ಮಾಡ್ರಿ. ದೇವರು ಸೃಷ್ಟಿ ಮಾಡುವಾಗ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಭೂಮಿಯಾಕಾಶಗಳನ್ನು ಸೃಷ್ಟಿ ಮಾಡಿದ ನಂತರ ಭೂಮಿಯನ್ನ ನೋಡಿ ಹೇಳಿದನು, ಎಲ್ಲ ಸೊಪ್ಪು ಕಾಯಿ ಪಲ್ಯ ಬಿಡುವಂತ ಎಲ್ಲ ಗಿಡಗಳು ಹುಟ್ಟಲಿ ಎಂಬುದಾಗಿ ಭೂಮಿಯನ್ನ ನೋಡಿ ಹೇಳಿದನು. ಆಗ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲಾ ರೀತಿಯಾಗಿರುವಂತ ಮರಗಳು, ಹಣ್ಣಿನ ಮರಗಳು, ಸೊಪ್ಪು ಪಲ್ಯದ ಗಿಡಗಳು ಎಲ್ಲವೂ ಹುಟ್ಟಿದವು ಎಂಬುದಾಗಿ ನಾವು ನೋಡ್ತೇವೆ. ಅದಾದ್ಮೇಲೆ ನಾವು ನೋಡ್ತೇವೆ, ಆತನು ಸಮುದ್ರವನ್ನ ನೋಡಿ ಜಲರಾಶಿಗಳು ಉಂಟಾಗಲಿ ಎಂಬುದಾಗಿ ಹೇಳಿದ. ಆಗ ಜಲರಾಶಿಗಳು ಉಂಟಾದವು. ಆ ಜಲರಾಶಿಗಳಲ್ಲಿ ಮೀನು, ತಿಮಿಂಗಿಳ ಇವೆಲ್ಲವೂ ಕೂಡ ಉಂಟಾದವು ಪ್ರಿಯರೇ. ಅದಾದ ಮೇಲೆ ಆತನು ಮನುಷ್ಯನನ್ನ ಸೃಷ್ಟಿ ಮಾಡುವಾಗ ತನ್ನನ್ನು ತಾನು ನೋಡಿಕೊಂಡು ಹೇಳ್ತಾನೆ, ನಾವು ಈಗ ಮನುಷ್ಯನನ್ನ ಉಂಟು ಮಾಡೋಣ ನಮ್ಮ ಸ್ವರೂಪಕ್ಕೆ ತಕ್ಕ ಹಾಗೆ. ಆಲೋಚನೆ ಮಾಡಿ ನೋಡ್ರಿ, ಭೂಮಿಯಿಂದ ಬಂದಂತ ಆ ಗಿಡ ಮರಗಳನ್ನ ನೀವು ತೆಗೆಯುವುದಾದ್ರೆ ಅವು ಏನಾಗ್ತವೆ? ಸತ್ತು ಹೋಗ್ತವೆ. ನೀರಿನಲ್ಲಿ ಹುಟ್ಟಿದಂತ ಮೀನು, ಅದನ್ನ ನೀವು ನೀರಿನಿಂದ ತೆಗೆದ್ರೆ ಅದು ಸತ್ತು ಹೋಗ್ತವೆ. ಅದೇ ರೀತಿಯಲ್ಲಿ ದೇವರಿಂದ ಮನುಷ್ಯನನ್ನ ನೀವು ತೆಗೆಯುವುದಾದ್ರೆ ಮನುಷ್ಯನಿಗೆ ಸತ್ತು ಹೋಗ್ತವೆ. ಹೌದು ಪ್ರಿಯರೇ, ಮನುಷ್ಯನಿಲ್ಲದೆ, ದೇವರಿಲ್ಲದೆ ಮನುಷ್ಯನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಮಾತ್ರವಲ್ಲ, 4ನೇ ಕಾರಣ ನಾವು ನೋಡ್ತೇವೆ, ಮನುಷ್ಯನ ದೇವರು 3 ರೀತಿಯಾಗಿ ಸೃಷ್ಟಿಸಿದ್ದಾನೆ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆತನು ಮನುಷ್ಯನನ್ನ ಪ್ರಾಣ, ಆತ್ಮ, ದೇಹವಾಗಿ ಆತನು ಸೃಷ್ಟಿಸಿದ್ದಾನೆ. 3 ಭಾಗ ಮನುಷ್ಯನಲ್ಲಿದೆ: ಪ್ರಾಣ, ದೇಹ, ಆತ್ಮ. ನಾವು ದೇಹಕ್ಕಾಗಿ ಅನೇಕ ಕಷ್ಟಗಳನ್ನು ಪಟ್ಟು ನಾವು ಈ ಲೋಕದಲ್ಲಿ ನಾವು ಸಂಪಾದನೆಯನ್ನ ಮಾಡ್ತೇವೆ.
ನಾವು ತಿನ್ನುವುದಕ್ಕಾಗಿ ಏನೆಲ್ಲ ಶ್ರಮಗಳನ್ನು ನಾವು ಈ ಲೋಕದಲ್ಲಿ ಕಷ್ಟಗಳನ್ನು ಪಡ್ತೇವೆ, ಕೆಲಸ ಮಾಡ್ತೇವೆ. ಆದರೆ ಈ ಆತ್ಮವನ್ನು ಪೋಷಿಸುವುದಕ್ಕೆ ಅದು ದೇವರಿಂದ ಮಾತ್ರ ಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವವನಾಗಿದ್ದಾನೆ. ನಾವು ಬದುಕಬೇಕಾದರೆ ನಮಗೆ ದೇವರ ವಾಕ್ಯ ಬೇಕು, ದೇವರು ನಮಗೆ ಬೇಕು. ಅನೇಕ ಸಾವಿರ ನಾವು ಅಂದುಕೊಳ್ತೇವೆ, ನಾನು ತಿನ್ನುತ್ತಾ ಇರುವಂಥ ಒಳ್ಳೊಳ್ಳೆ ಊಟದಿಂದ ನನಗೆ ಆರೋಗ್ಯವಿದೆ, ನಾನು ತಿನ್ನುವ ಮಾತ್ರೆಯಿಂದ ನನಗೆ ಆರೋಗ್ಯ ಇದೆ, ನಾನು ಮಾಡುವ ವ್ಯಾಯಾಮದಿಂದ ನನಗೆ ಆರೋಗ್ಯ ಇದೆ ಎಂಬುದಾಗಿ ಅನೇಕರು ಅಂದುಕೊಳ್ಳೋದುಂಟು. ಪ್ರಿಯರೇ, ಒಬ್ಬ ಶ್ರೀಮಂತನಾಗಿರುವಂಥ ವ್ಯಕ್ತಿ ಒಂದು 5 ಸ್ಟಾರ್ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದ. ಆ ವ್ಯಕ್ತಿ ಒಂದು ಒಳ್ಳೆಯ ಟೇಬಲ್ ಚೇರ್ನಲ್ಲಿ ಕುಳಿತುಕೊಂಡು ತನ್ನ ಮುಂದೆ ಇರುವಂತಹ ಬಿರಿಯಾನಿಯನ್ನ ಊಟ ಮಾಡ್ತಾ ಇದ್ದಾನೆ. ಬಿರಿಯಾನಿಯನ್ನ ತಿಂದಿದ್ದಾನೆ, ತಾನು ಬಾಯಲ್ಲಿ ಜಗದು ನುಂಗಿದ್ದಾನೆ, ಕೈಯಲ್ಲಿ ಬಿರಿಯಾನಿಯನ್ನ ಕಲಿಸ್ತಾ ಇದ್ದಾನೆ. ತಕ್ಷಣ ತನ್ನ ಪ್ರಾಣ ಹೋಗಿದೆ. ಹಾಗೆಯೇ ಆ ತಟ್ಟೆಯಲ್ಲಿ ಅವನ ಮುಖವನ್ನು ಇಟ್ಟು ಅವನಲ್ಲಿ ಸತ್ತು ಹೋಗಿದ್ದಾನೆ. ನಂತರ ವೇಟರ್ ಬಂದು ಅವನನ್ನು ಎಬ್ಬಿಸಿದ್ರೆ ಅವನ ದೇಹದಲ್ಲಿ ಜೀವವಿಲ್ಲ. ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕೋದಿಲ್ಲ, ಮನುಷ್ಯನು ಮಾತ್ರೆಗಳು ತಿಂದ ಮಾತ್ರ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವವನಾಗಿದ್ದಾನೆ. ಪ್ರಿಯರೇ, ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಅನೇಕರು ಅಂದುಕೊಳ್ತಾರೆ, ದೇವರು ಇಲ್ಲದೇನೂ ನಾವು ಬದುಕಬಹುದಲ್ವಾ, ದೇವರು ಇಲ್ಲದೇನೂ ನಾವು ಜೀವಿಸಬಹುದಲ್ವಾ. ಕಡೆಯದಾಗಿ ನೀವು ಒಂದನ್ನು ಸಂಧಿಸಲೇಬೇಕು. ಅದೇನು ಗೊತ್ತಾ? ಅದು ಮರಣ. ಮರಣವನ್ನು ನಿಮ್ಮ ಕೈಯಲ್ಲಿ ಅದನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ. ಈ ಮರಣವನ್ನು ಸೃಷ್ಟಿಸಿದವನು, ಮರಣವನ್ನು ನೇಮಿಸಿದವನು ಯಾರು? ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ ಹೇಳ್ತದೆ, ಮನುಷ್ಯನಿಗೆ ಒಂದೇ ಸಾರಿ ಮರಣ, ಆಮೇಲೆ ನ್ಯಾಯ ತೀರ್ಪು ನೇಮಕವಾಗಿದೆ. ಮನುಷ್ಯನಿಗೆ ಒಂದೇ ಸಾರಿ ಮರಣ, ಆಮೇಲೆ ನ್ಯಾಯ ತೀರ್ಪು ನೇಮಕವಾಗಿದೆ. ಇದನ್ನು ನೇಮಿಸಿದವನು ಯಾರು? ಇದು ನೇಮಿಸಿದವನು ದೇವರು. ಅನೇಕ ಸಾರಿ ಮರಣವು ಸಂಭವಿಸುವಾಗ, ಪ್ರಾಣ ಹೋಗ್ತದೆ ಎಂಬುದಾಗಿರುವಾಗ ಮನುಷ್ಯನಿಗೆ ತುಂಬ ಭಯ. ನಾನು ಏನಾಗ್ತದೋ, ಸತ್ತ ನಂತರ ಏನಾಗ್ತದೋ ಎಂಬುದಾಗಿ ತುಂಬಾನೇ ಭಯ ಪಡುವವನಾಗಿದ್ದಾನೆ. ಸತ್ತ ನಂತರ ಏನಾಗುತ್ತದೆ ಎಂಬುದಾಗಿ ಸೃಷ್ಟಿಸಿದವ ದೇವರಿಗೆ ಮಾತ್ರ ಗೊತ್ತಿದೆ. ಪ್ರಿಯರೇ, ಹಾಗಿರುವುದಾದರೆ ಇದರ ಬಗ್ಗೆ ಪ್ರಕಟಣೆ 1ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳ್ತದೆ, ನಾನೇ ಆದಿಯೂ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಇರುವಾತನು ಸರ್ವಶಕ್ತನಾಗಿರುವಂಥ ದೇವರು ಆಗಿದ್ದೇನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು, ಏಕಕಾಲದಲ್ಲಿ ತ್ರಿಕಾಲವನ್ನು ನೋಡುವಾತನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಾವು ಸಮಯದ ಆಧಾರದ ಮೇಲೆ ನಾವು ಕಾಲಗಳನ್ನು ವಿಂಗಡಿಸುತ್ತೇವೆ, ಆದರೆ 3 ಕಾಲಗಳನ್ನು ಏಕ ರೀತಿಯಾಗಿ ನೋಡುವವನು ಆತನೇ ದೇವರು. ನಿಮ್ಮ ಹುಟ್ಟು ಆತನಿಗೆ ಗೊತ್ತು, ನಿಮ್ಮ ಸಾವು ಆತನಿಗೆ ಗೊತ್ತು, ನೀವು ಜೀವಿಸಿದ ಜೀವನ ಆತನಿಗೆ ಗೊತ್ತು. 5ನೇದಾಗಿ ಯಾಕೆ ನಮಗೆ ದೇವರು ಗೊತ್ತು ಬೇಕು ಎಂಬುದಾಗಿ ಹೇಳುವುದಾದರೆ, ಒಂದು ದಿನ ಈ ದೇವರ ಮುಂದೆ ನಾವು ಲೆಕ್ಕ ಕೊಡುವುದಕ್ಕಾಗಿ ನಾವು ನಿಲ್ಲಬೇಕಾಗಿದೆ. ನೀವು ಈ ಲೋಕದಲ್ಲಿ ದೇವರು ಇಲ್ಲ ಎಂಬುದಾಗಿ ಜೀವಿಸ್ರಿ, ಆದರೆ ಮರಣದ ನಂತರ ದೇವರ ಮುಂದೆ ನೀವು ನಿಂತುಕೊಳ್ಳಬೇಕು. ದೇವರ ಮುಂದೆ ನೀವು ಲೆಕ್ಕ ಕೊಡಬೇಕು. ನೀವು ಈ ಲೋಕದಲ್ಲಿ ಜೀವಿಸಿದ ಪ್ರತಿಯೊಂದು ಕಾರ್ಯಕ್ಕಾಗಿ, ಮಾಡಿದ ಒಳ್ಳೆಯದಕ್ಕಾಗಿ ಕೆಟ್ಟದಕ್ಕಾಗಿ ನೀವು ದೇವರ ಮುಂದೆ ನಿಂತುಕೊಳ್ಳಬೇಕು. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ದೊಡ್ಡವರು ಚಿಕ್ಕವರು ಆ ಬಿಳಿಯ ಸಿಂಹಾಸನ ಮುಂದೆ ನಿಂತಿದ್ದರು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು, ಅದರಲ್ಲಿ ಬರೆದಿರುವ ಆಧಾರದ ಮೇಲೆ ಅವರಿಗೆ ನ್ಯಾಯ ತೀರ್ಪಾಯಿತು. ನೀವು ಒಂದು ವೇಳೆ ದೇವರಿಲ್ಲ, ದೇವರು ಹೇಳೋದನ್ನ ನಾವು ಕೇಳಬೇಕಾಗಿಲ್ಲ, ನಮ್ಮ ಇಷ್ಟ ಬದ್ದ ಹಾಗೆ ಜೀವಿಸ್ಬೋದು ಅಂತ ನೀವು ಅಂದುಕೊಳ್ರಿ, ಜೀವಿಸ್ರಿ, ತೊಂದರೆ ಇಲ್ಲ. ಆದರೆ ಒಂದು ದಿನ ಮರಣ ಆದ ನಂತರ ನೀವು ದೇವರ ಮುಂದೆ ಲೆಕ್ಕ ಕೊಡಬೇಕು. ದೇವರು ಕೇಳ್ತಾನೆ, ನಾನು ಕೊಟ್ಟಿರುವ ಸಮಯ, ನಾನು ಕೊಟ್ಟಿರುವಂತ ವಿಷಯಗಳು ಹೇಗೆ ಈ ಲೋಕದಲ್ಲಿ ಜೀವಿಸಿದ್ರಿ? ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಒಂದು ಸಾಮ್ಯವನ್ನ ಹೇಳಿದ.
ಒಬ್ಬ ಶ್ರೀಮಂತನಿಗೆ ತುಂಬಾ ಬೆಳೆಯಿತು. ಅವನ ಹಳೆ ಕಣಜಗಳನ್ನ ಕಿತ್ತು ಅವನು ಹೊಸ ಕಣಜಗಳನ್ನ ಕಟ್ಟಿ ಅದರಲ್ಲಿ ತುಂಬಿಸಿಟ್ಟ. ತನ್ನ ಜೀವಾತ್ಮಕ್ಕೆ ಹೇಳಿದ, ನನ್ನ ಜೀವಾತ್ಮವೇ ನೀನು ಸಂತೋಷ ಪಡು, ಖುಷಿ ಪಡು, ನಿನಗೆ ಬೇಕಾದಷ್ಟು ಸರಕು ಇದೆ. ಆದರೆ ದೇವರು ಹೇಳಿದ್ರು, ಮೂರ್ಖನು ನೀನು, ಇವತ್ತು ನಿನ್ನ ಆತ್ಮವನ್ನು ಕೇಳಿದರೆ ನೀನು ಸಂಪಾದಿಸುವುದು ಯಾರಿಗಾಯಿತು? ಅಲ್ಲಿ ಕಡೆಯದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಶ್ರೀಮಂತನಾಗದೇ ಇರುವವನು ಇವನ ಹಾಗೆ ಎಂಬುದಾಗಿ. ನೀವು ಲೋಕದಲ್ಲಿ ಎಷ್ಟು ಸಂತೋಷವಾಗಿ ಬದುಕಬಹುದು, ಎಷ್ಟು ಸುಖವಾಗಿ ಬದುಕಬಹುದು, ಆದರೆ ಮರಣವು ನಿಮಗೆ ಖಂಡಿತವಾಗಲೂ ಸಂಭವಿಸ್ತದೆ. ಇದರ ಬಗ್ಗೆ ನೀವು ಆಲೋಚಿಸಿದ್ದೀರಾ? ಆ ಮರಣದ ನಂತರ ನ್ಯಾಯವಿಧಿ ಇದೆ, ಇದರ ಬಗ್ಗೆ ನೀವು ಆಲೋಚಿಸಿದ್ದೀರಾ? ಹಾಗಿರುವುದಾದರೆ ಇದು ಒಂದು ಒಳ್ಳೆಯ ಸಮಯ, ಇದರ ಬಗ್ಗೆ ಖಂಡಿತವಾಗಲೂ ನೀವು ಆಲೋಚಿಸ್ರಿ. ಕಾರಣ ಮರಣವನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮರಣವನ್ನು ಜಯಿಸಿದವನಾದಂಥ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಏನು ಗೊತ್ತಾ? ನನ್ನನ್ನು ನಂಬುವುದಾದರೆ ಅವನು ಸತ್ತರೂ ಬದುಕುವನು ಎಂಬುದಾಗಿ. ಮರಣವನ್ನು ನೋಡಲಿಕ್ಕೆ ಭಯ ಇದೆಯಾ? ಹಾಗಾದರೆ ಮರಣವನ್ನು ಜಯಿಸಿದವನಾದಂಥ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರುವುದಾದರೆ ಮರಣಕ್ಕೆ ನೀವು ಭಯಪಡಬೇಕಾಗಿರಲಿಲ್ಲ. ಹಾಗಾದರೆ ನೀವೇನು ಮಾಡಬೇಕು? ನೀವು ಮಾಡಬೇಕಾಗಿರೋದು ಇಷ್ಟೇ. ಆ ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು? ಆ ಯೇಸು ಕ್ರಿಸ್ತನು ಏನು ಮಾಡಿದನು? ಆ ಯೇಸು ಕ್ರಿಸ್ತನ ಹೇಗೆ ನಂಬಬೇಕು? ಆ ಯೇಸು ಕ್ರಿಸ್ತನ ನಂಬುವುದರಿಂದ ಏನಾಗುತ್ತದೆ ಎಂಬುವ ಈ ಎಲ್ಲ ವಿಷಯಗಳು ನೀವು ತಿಳಿದುಕೊಳ್ಳಬೇಕು. 2000 ವರ್ಷಗಳ ಹಿಂದೆ ಕನ್ಯಾ ಗರ್ಭದಲ್ಲಿ ಜನಿಸಿ 33.5 ವರ್ಷಗಳು ಈ ಲೋಕದಲ್ಲಿ ಜೀವಿಸಿ, ಪರಿಶುದ್ಧನಾಗಿ ಜೀವಿಸಿ, ಅನೇಕ ಅದ್ಭುತಗಳನ್ನು ಮಾಡಿ, ಕಾಲಿಲ್ಲದವರಿಗೆ ಕಾಲು ಕೊಟ್ಟು, ಕುರುಡರಿಗೆ ಕಣ್ಣು ಕೊಟ್ಟು, ಮೂಕರನ್ನ ಮಾತು ಕೊಟ್ಟು, ಕುಷ್ಠರೋಗಿಗಳನ್ನು ವಾಸಿ ಮಾಡಿ, ಸತ್ತು 4 ದಿನ ಆದಂಥ ವ್ಯಕ್ತಿಯನ್ನ ಜೀವಂತವಾಗಿ ಎಬ್ಬಿಸಿ, ಬಿರುಗಾಳಿಯನ್ನ ಶಾಂತಗೊಳಿಸಿ ಮಾಡಿದಂಥ ಆ ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ಪಾಪಕ್ಕಾಗಿ ಸತ್ತನು. ಸತ್ತು ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಇದನ್ನು ನೀವು ತಿಳಿಯುವುದಾದರೆ ಆ ಮರಣವನ್ನು ನೀವು ಎದುರುಗೊಳ್ಳಲಿಕ್ಕೆ ಸಾಧ್ಯ. ಹೀಗಿರುವುದಾದರೆ ನಿಮ್ಮ ಪಾಪಗಳನ್ನು ಆತನ ಮುಂದೆ ಒಪ್ಪಿಕೊಳ್ಳ್ರಿ. ದೇವರ ವಿರುದ್ಧವಾಗಿ ಮಾತನಾಡುವಂಥ ಮಾತುಗಳಿಗೆ ಪಶ್ಚಾತ್ತಾಪ ಪಡ್ರಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಒಬ್ಬ ವ್ಯಕ್ತಿ ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಆತ್ಮ ನಷ್ಟ ಆದರೆ ಏನು ಲಾಭ? ನೀವು ಇಡೀ ಲೋಕವನ್ನು ಸಂಪಾದನೆ ಮಾಡ್ತೀರಿ, ನಿಮ್ಮ ಆತ್ಮ ನಷ್ಟ ಆದರೆ ಏನು ಪ್ರಯೋಜನ? ಆತ್ಮಕ್ಕೆ ಸಾವಿಲ್ಲ, ಅದು ಶಾಶ್ವತವಾಗಿ ನಿತ್ಯತ್ವದಲ್ಲಿ ಅದಿರ್ತದೆ. ಹಾಗಿರುವುದಾದರೆ ಯೇಸು ಕ್ರಿಸ್ತನು ಹೇಳಿದಂಥ ಮಾತುಗಳ ಮೇಲೆ ನೀವು ನಂಬಿಕೆ ಇಡುವುದಾದರೆ, ಯಾಕೆ ನಮಗೆ ದೇವರು ಬೇಕು ಎನ್ನುವ ಪ್ರಶ್ನೆ ಆತನು ಹೇಳಿದ್ದಾರೆ. ಆತನು ಹೇಳ್ತಾನೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳ್ತದೆ. ಹಾಗಿರುವಾಗ ದೇವರಿದ್ದಾನೆ. ಅಲ್ಲಿ ಮತ್ತೆ ಹೇಳ್ತದೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ಹುಡುಕುವವನಿಗೆ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ನಂಬುವುದು ಅವಶ್ಯ. ಇಷ್ಟು ದಿನ ನೀವು ದೇವರಿಲ್ಲ ಎಂಬುದಾಗಿ ಜೀವಿಸಿರ್ಬೋದು, ಆದರೆ ಇನ್ನು ಮೇಲೆ ದೇವರಿದ್ದಾನೆ ಎಂಬುದಾಗಿ ನಂಬುವುದಾದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. 14ನೇ ವಚನದಲ್ಲಿ ಬರುವಾಗ ಆ ವಾಕ್ಯವೆಂಬುವನೇ ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನೇ ಯೇಸು ಕ್ರಿಸ್ತನು. ಪ್ರಿಯರೇ, ಆ ದೇವರನ್ನು ನೀವು ನಂಬುವುದಾದರೆ ನಿಮ್ಮ ಪಾಪವು ಪರಿಹಾರವಾಗ್ತದೆ. ನೀವು ಯಾವ ವಿಷಯಕ್ಕಾಗಿ ಬಾಧೆ ಪಡ್ತಾ ಇದ್ದೀರೋ ಆ ವಿಷಯ ಬಗ್ಗೆ ನಿಮಗೆ ಅರ್ಥ ಆಗ್ತದೆ. ಯಾಕೆ ಈ ಲೋಕದಲ್ಲಿ ಇದ್ದೀರಿ, ಯಾಕೆ ಜೀವಿಸ್ತಾ ಇದ್ದೀರಿ, ಸತ್ತ ನಂತರ ಏನಾಗ್ತದೆ ಎಂಬುವಂಥ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆತನು ಉತ್ತರವನ್ನು ಕೊಡುವವನಾಗಿದ್ದಾನೆ.
ಹಾಗಾದರೆ ನೀವು ಮಾಡಬೇಕಾಗಿರೋದೇನು? ಇಷ್ಟೇ ನೀವು ಮಾಡಬೇಕಾಗಿರೋದು, ಆ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಏನಂತ ನಂಬಿಕೆ ಇಡಬೇಕು? ಯೇಸುವೇ, ನಾನು ಪಾಪಿ, ನನ್ನ ಪಾಪಕ್ಕಾಗಿ ಸತ್ತಿದ್ದಿ, ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಿ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ನಿಮ್ಮ ಹೃದಯವನ್ನು ಕೊಟ್ಟುವುದಾದರೆ ಆತನು ನಿಮ್ಮನ್ನು ಪಾಪದಿಂದ ಕ್ಷಮಿಸುವವನಾಗಿದ್ದಾನೆ. ಒಂದು ಕ್ಷಣ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ಆ ಪ್ರಾರ್ಥನೆಯನ್ನು ನಿಮಗೆ ನಾನು ಹೇಳಿಕೊಡ್ತೇನೆ. ನೀವು ಕಣ್ಣುಗಳನ್ನು ಮುಚ್ಚುವುದಾದರೆ ನಾನು ಆ ಪ್ರಾರ್ಥನೆಯನ್ನು ನಿಮಗೆ ಹೇಳಿಕೊಡುತ್ತೇನೆ. ಆ ಪ್ರಾರ್ಥನೆ ಇಷ್ಟೇ: ಯೇಸುವೇ, ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು, ನನಗೋಸ್ಕರ ನೀನು ಸತ್ತಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನೀನೇ ನಿಜವಾದ ದೇವರು, ನನಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಜೀವಂತವಾಗಿ ಎದ್ದು ಬಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಹೃದಯಕ್ಕೆ ಬಾ, ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸು. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್ ಎಂಬುವ ಈ ಮಾತನ್ನು ನೀವು ಹೇಳಿರುವುದೇ ಆದರೆ ಖಂಡಿತವಾಗಲೂ ನಿಮ್ಮ ಪಾಪವು ಕ್ಷಮಿಸಲ್ಪಟ್ಟಿದೆ. ನೀವು ಆ ದೇವರನ್ನು ನಂಬುವುದಾದರೆ ನೀವು ಸತ್ತರೂ ಬದುಕುತ್ತೀರಿ. ಪ್ರಿಯರೇ, ಈ ಲೋಕದ ಪ್ರಯಾಣದಲ್ಲಿ ನಿಜವಾಗಲೂ ಕಷ್ಟ, ಸಮಸ್ಯೆ, ದುಃಖ, ಬಾಧೆ ನಮ್ಮೆಲ್ಲರಿಗೂ ಇದೆ. ಈ ಲೋಕದಲ್ಲಿ ನಾವು ಹೆಚ್ಚು 80-70 ವರ್ಷ ಜೀವಿಸ್ತೇವೆ ಅಷ್ಟೇ. ಆದರೆ ಕ್ರಿಸ್ತನೊಟ್ಟಿಗೆ ನಾವು ನಿತ್ಯಕ್ಕೂ ಜೀವಿಸಲಿಕ್ಕೆ ನಾವು ಜೀವಿಸಬೇಕಾಗಿದೆ. ಅದೇ ನಿತ್ಯತ್ವವನ್ನು ನೀವು ನರಕದಲ್ಲಿ ಕಳಿತೀರೋ, ಕ್ರಿಸ್ತನೊಟ್ಟಿಗೆ ಕಳಿತೀರೋ, ಆ ತೀರ್ಮಾನ ಮಾಡುವ ಸಮಯ ಅದು ಇಲ್ಲಿಯೇ, ಈ ಭೂಲೋಕದಲ್ಲಿಯೇ. ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದೇನು ಗೊತ್ತಾ? ಯಾಕೆ ನಮಗೆ ದೇವರು ಬೇಕು? ಮೊದಲನೇದಾಗಿ ಆತನು ನಮ್ಮ ನಿರ್ಮಾಣಿಕನಾಗಿದ್ದಾನೆ, ಆತನು ನಮ್ಮ ಸೃಷ್ಟಿಕರ್ತನು. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ನಡೆಯುವ ಅನೇಕ ವಿಷಯಗಳು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅದು ಜನನ ಮರಣ ಆಗಿರಬಹುದು. ಅದಾದ ಮೇಲೆ ನಮ್ಮನ್ನು ಪ್ರೀತಿಸುವ ಒಬ್ಬ ದೇವರಿದ್ದಾನೆ, ಆತನೇ ಯೇಸು ಕ್ರಿಸ್ತನು. ಆತನೇ ದೇವರ ಬಗ್ಗೆ ನಮಗೆ ತಿಳಿಸಿದವನು. ಸೊ ನಿಮ್ಮ ಜೀವಿತವನ್ನು ಯೇಸು ಕೊಡುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.